ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಬೀದಿ ನೋಟಗಳು ಒಂದು ಮನೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಆ ಬೀದಿ ನೋಟದಿಂದ ಮನೆಯಲ್ಲಿ ವಾಸ ಮಾಡೋರಿಗೆ ಎಷ್ಟು ಮಟ್ಟಕ್ಕೆ ಬೆನಿಫಿಟ್ ಆಗುತ್ತೆ, ಅಥವಾ ಒಳ್ಳೆಯ ಬೀದಿ ನೋಟಗಳಿಂದನೂ ಏನಾದರೂ ಸಮಸ್ಯೆಗಳಾಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಒಂದು ಮನೆಗೆ ಅದು ಒಂದು ಬೀದಿಯ ನೋಟ ಅನ್ನೋದು ಒಳ್ಳೆಯದು ಅಂತಾನೆ ಭಾವಿಸ್ಬೇಕು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಬೀದಿಯ ಕುತ್ತು ಅಂದರೆ ಕೆಟ್ಟದ್ದು ಅಂತ. ಕುತ್ತು ಅಂತಾರೆ, ಇವರಿಂದ ನನಗೆ ಕುತ್ತು ಬಂತು ಅಂದರೆ ಅದು ಕೆಟ್ಟದ್ದು ಅಂತ ಅರ್ಥ. ನೋಟ ಅಂದರೆ ಒಳ್ಳೆಯದು, ಬೀದಿಯ ನೋಟ ಅಂದರೆ ಒಳ್ಳೆಯ ಒಂದು ಅದನ್ನ ವಾಸ್ತು ವಿಚಾರ ಅಂತಲೇ ಹೇಳ್ಬೋದು. ಬೀದಿಯ ನೋಟ 4 ಒಳ್ಳೆ ನೋಟಗಳಿದೆ. ಅದಲ್ಲದೆ ಒಂದು ಕ್ರಾಸ್ ಬೀದಿ ನೋಟ ಇದೆ. ಅದು ಸೇರಿದ್ರೆ 5 ಬೀದಿಯ ನೋಟಗಳು ನಮಗೆ ಮನುಷ್ಯನ ಜೀವನದಲ್ಲಿ ಒಂದು ಅದೃಷ್ಟ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಅದು ಯಾವುದೇ ಬೀದಿ ನೋಟ ಆಗ್ಬೋದು. ಆ ಎಲ್ಲ ಬೀದಿ ನೋಟಗಳು ಯಾವ್ದ್ಯಾವುದು ಅಂತ ಪರಿಪೂರ್ಣವಾಗಿ ವಿವರಿಸ್ತೇನೆ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮಗೆ ಬೀದಿ ನೋಟಗಳು ಎಷ್ಟು ಮಟ್ಟಕ್ಕೆ ಒಳ್ಳೇದು ಮಾಡುತ್ತೆ, ಬೀದಿ ನೋಟದಿಂದ ಮನುಷ್ಯನ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಅನ್ನೋದು ನಿಮಗೆ ಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾನು ಒಂದು ಪೂರ್ವದ ರಸ್ತೆಯ ಒಂದು ಸೈಟ್ಗೆ ನಾನು ಮೆಜರ್ಮೆಂಟ್ ಹಾಕಿದ್ದೀನಿ. ಅದೇ ರೀತಿ ಪಶ್ಚಿಮದ ಸೈಟ್ಗೂ ಆಗುತ್ತೆ, ದಕ್ಷಿಣದ ಸೈಟ್ಗೂ ಆಗುತ್ತೆ, ಉತ್ತರದ ಸೈಟ್ಗೂ ಆಗುತ್ತೆ. ನೋಡಿ, ಪೂರ್ವದ ಸೈಟ್ಗೆ ಈಶಾನ್ಯದಿಂದ ಆಗ್ನೇಯದ ಮಧ್ಯಭಾಗ ಏನಿರುತ್ತೆ, ಇದೊಂದು 30 ಫೀಟ್ ಅಂದರೆ ಒಂದು 15 ಅಡಿ, ಅಥವಾ 40 ಫೀಟ್ ಅಂದರೆ 20 ಅಡಿ. ಏನು ಈ ಬೀದಿ ನೋಟ ಅನ್ನೋದಿರುತ್ತೆ, ಈಶಾನ್ಯ ಭಾಗದಿಂದ ಪೂರ್ವಕ್ಕೆ ಹೋಗಿ ಸಾಗತಕ್ಕಂಥ ಬೀದಿಯ ಒಂದು ರಸ್ತೆಯನ್ನು ಒಳ್ಳೆಯ ಬೀದಿ ನೋಟ ಅಂತಲೇ ಹೇಳ್ಬೋದು. ನೋಡಿ, ಇದು ಪೂರ್ವ ಈಶಾನ್ಯದ ಬೀದಿ ನೋಟ. ಏನು ಪೂರ್ವ ಈಶಾನ್ಯದಲ್ಲಿ, ಪೂರ್ವದಿಂದ ಈಶಾನ್ಯ ಭಾಗಕ್ಕೆ ಮನೆಗೆ ಬಂದು ಮನೆಯನ್ನು ನೋಡುವ ರೀತಿಯಲ್ಲಿ ಬೀದಿ ನೋಟ ಬಿತ್ತು ಅಂದರೆ ಅದು ಪೂರ್ವ ಈಶಾನ್ಯದ ಬೀದಿ ನೋಟ ಅಂತ. ಈ ರೀತಿ ಪೂರ್ವ ಈಶಾನ್ಯದ ಬೀದಿ ನೋಟ ಮನೆಗೆ ಬಿತ್ತು ಅಂತಂದ್ರೆ ಅವ್ರಿಗೆ ಅಲ್ಲಿಂದ ಆಚೆಗೆ ಅದೃಷ್ಟ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಅಥವಾ ಆ ಥರದ ಸೈಟ್ ಸಿಕ್ಕಿದೆ, ನಮಗೆ ಗೊತ್ತಿಲ್ಲದೆ ಸಿಕ್ಕಿದೆಯೋ ಅಥವಾ ಗೊತ್ತಿದ್ದೇ ಸಿಕ್ಕಿದೆಯೋ ಅದು ಬೇರೆ ವಿಚಾರ. ಆದರೆ ಪೂರ್ವ ಈಶಾನ್ಯದ ಬೀದಿ ನೋಟದ ಸೈಟ್ ಏನಾದರೂ ಸಿಕ್ಕಿ ನೀವು ಆ ಜಾಗದಲ್ಲಿ ಮನೆ ಕಟ್ಟಿದ್ರೆ, ಅಥವಾ ಕಟ್ಟಬೇಕು ಅಂತ ನೀವು ಆ ಸೈಟ್ ತಗೊಳ್ತಾ ಇದ್ದಂಗೆ ಅಲ್ಲಿಂದ ಆಚೆಗೆ ನಿಮಗೆ ಜೀವನದಲ್ಲಿ ಒಂದು ಶುಭ ದಿನಗಳು ಬಂತು ಅಂತಲೇ ಅರ್ಥ. ಪೂರ್ವ ಈಶಾನ್ಯದ ಬೀದಿ ನೋಟದ ಸೈಟಲ್ಲಿ ನೀವು ಮನೆ ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ದುಡ್ಡಿಲ್ದೇನೆ ಮನೆ ಕಟ್ಟೋದಕ್ಕೆ ಅನುಕೂಲ ಕೊಡುತ್ತೆ. ನಿಮಗೆ ನಾನು ದುಡ್ಡು ಕೊಡ್ತೀನಿ, ನೀನು ಮನೆ ಕಟ್ಕೋ ಅಂತ ಹೇಳ್ತಾರೆ. ಅಥವಾ ಯಾರೋ ಸ್ನೇಹಿತರು ನಿನ್ನ ಹತ್ರ ದುಡ್ಡಿರಲಿ, ನನ್ನ ಹತ್ರ ಇದ್ರೆ ಇರೋದಿಲ್ಲ, ಇಟ್ಕೋ ಅಂತ ಹೇಳ್ಬಿಟ್ಟು ದುಡ್ಡು ತಂದು ಕೊಡ್ತಾರೆ. ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಬರುತ್ತೆ. ಅದಲ್ಲದೆ ಒಂದು ಗೌರವಯುತವಾಗಿ ಬದುಕಬೇಕು, ಮತ್ತು ಕೀರ್ತಿ ಪ್ರತಿಷ್ಠೆಗಳು ಬರುತ್ತೆ. ಒಂದು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಆಗ್ತಾರೆ, ಮಕ್ಕಳು ಒಂದು ಗೌರ್ಮೆಂಟ್ ಎಂಪ್ಲಾಯೀಸ್ ಒಳ್ಳೆ ಹುದ್ದೆಗಳಲ್ಲಿ ಹೋಗೋವಂಥ ಚಾನ್ಸಸ್ ಇರುತ್ತೆ. ಈ ಥರ ಪೂರ್ವ ಈಶಾನ್ಯದ ಬೀದಿ ಸೈಟಲ್ಲಿ ಮನೆಗೆ ಕಟ್ಟಿದ್ರೆ, ಪೂರ್ವ ಈಶಾನ್ಯದ ಬೀದಿ ಸೈಟಲ್ಲಿ ನೀವು ಮನೆ ಕಟ್ಟಿದ್ಮೇಲೆ ನಿಮಗೆ ಹುಡ್ಕೊಂಬಂದು ಅಧಿಕಾರ ನಿಮ್ಮ ಕೈ ಕೊಡ್ತಾರೆ. ನೀವು ಮನೇಲಿ ನಿಂಪಾಡಂಗೆ ನೀವಿದ್ರೂ ಬನ್ನಿ, ಬನ್ನಿ, ಎಲೆಕ್ಷನಲ್ಲಿ ಬನ್ನಿ, ನಾವು ಗೆಲ್ಲಿಸ್ತೀವಿ ಅಂತೇಳಿ ನೀವು ಮನೇಲಿದ್ರೂ ನಿಮ್ಗೆ ಅಧಿಕಾರ ತಂದುಕೊಡುತ್ತೆ. ಆ ರೀತಿ ಪೂರ್ವ ಈಶಾನ್ಯದ ಬೀದಿ ನೋಟ ತುಂಬ ಒಳ್ಳೆಯ ಬೀದಿ ನೋಟ. ನೀವು ನೋಡ್ಕೊಂಬಿಡಿ, ನಿಮ್ಮ ಯಾರದೇ ಸ್ನೇಹಿತರಾಗಲಿ, ನಿಮ್ಮದೇ ಆಗಲಿ, ಯಾರದೇ ಆಗಲಿ, ಪೂರ್ವ ಈಶಾನ್ಯದ ಬೀದಿ ನೋಟದ ಸೈಟ್ ಏನಾದರೂ ಇತ್ತು ಅಂದರೆ ಆ ಜಾಗದಲ್ಲಿರೋರು ತುಂಬ ಏಳಿಗೆ ಆಗಿರ್ತಾರೆ, ತುಂಬ ಆಸ್ತಿವಂತರಾಗ್ತಾರೆ, ತುಂಬ ಗೌರವಿತ ಬದುಕ್ತಾರೆ. ಈ ರೀತಿ ಪೂರ್ವ ಈಶಾನ್ಯದ ಬೀದಿ ನೋಟದ ಮನೆಗಳಲ್ಲಿ ವಾಸ ಮಾಡೋರಿಗೆ ತುಂಬ ಗೌರವ, ಪ್ರತಿಷ್ಠೆಗಳು, ಒಂದು ಒಳ್ಳೆ ಮರ್ಯಾದೆ ಸಿಗುತ್ತೆ, 10 ಜನದಲ್ಲಿ ಒಳ್ಳೆ ಹೆಸರಿರುತ್ತೆ. ಹಾಗಾಗಿ ಪೂರ್ವ ಈಶಾನ್ಯದ ಬೀದಿ ನೋಟ ತುಂಬ ಒಳ್ಳೆಯ ಬೀದಿ ನೋಟ. ಎಲ್ಲ ಬೀದಿ ನೋಟಗಳಿಗಿಂತೂ ಶ್ರೇಷ್ಠವಾದ ಬೀದಿ ನೋಟ ಅಂದರೆ ಪೂರ್ವ ಈಶಾನ್ಯದ ಬೀದಿ ನೋಟನೇ. ಅದೇ ರೀತಿ ಉತ್ತರ ಈಶಾನ್ಯದ ಬೀದಿ ನೋಟ, ಏನು ಉತ್ತರ ಈಶಾನ್ಯದಿಂದ ಪಶ್ಚಿಮದ ಮಧ್ಯಭಾಗಕ್ಕೆ ಬಂದು ಇದೊಂದು 40 ಫೀಟ್ ಹತ್ತು ಅಂದರೆ 20 ಅಡಿ ಮಧ್ಯಭಾಗದಲ್ಲಿ ಏನು ಈಶಾನ್ಯಕ್ಕೆ ಬಂದು ಮನೆಗೆ ಸೈಟ್ಗೆ ಬೀಳ್ತಾ ಇರುತ್ತೆ, ಆ ಬೀದಿಯ ನೋಟನ ಉತ್ತರ ಈಶಾನ್ಯದ ಬೀದಿ ನೋಟ ಅಂತ ಹೇಳ್ಬೋದು. ಈ ರೀತಿ ಉತ್ತರದಿಂದ ಈಶಾನ್ಯದಲ್ಲಿ ಉತ್ತರಕ್ಕೆ ಯಾವುದು ಡೌನ್ ಆಗಿ ಹೋಗುತ್ತೆ, ಅಥವಾ ಉತ್ತರಕ್ಕೆ ಯಾವ್ದು ರೋಡ್ ಇಟ್ಟು ಬಂದು ಬೀಳುತ್ತೆ ಸೈಟ್ಗೆ, ಅಂಥ ಸೈಟು ಉತ್ತರ ಈಶಾನ್ಯದ ಬೀದಿ ನೋಟದ ಸೈಟು. ಈ ರೀತಿ ಉತ್ತರ ಈಶಾನ್ಯದ ಬೀದಿ ಸೈಟಲ್ಲಿ ನೀವೇನಾದರೂ ಸೈಟ್ ತೊಗೊಂಡ್ರೆ ಸಾಕು,
ಅಲ್ಲಿಂದ ಆಚೆಗೆ ನಿಮಗೆ ಪ್ರತಿಯೊಂದು ನಿಮಗೆ ಕೂಡು ಬರ್ತಾ ಇರುತ್ತೆ. ಅದೇ ಇಂಥ ಸೈಟ್ಗಳಲ್ಲಿ ಮನೆ ಕಟ್ಟಬೇಕು ಅಂದ್ಕೊಂಡ್ರೆ ಸಾಕು, 4 ಫ್ಲೋರ್ 5 ಫ್ಲೋರ್ ಮನೆಗೆ ಕಟ್ತೀರಾ. ಇಂಥ ಮನೆಗಳಿಗೆ ವಾಸ ಬಂದಮೇಲೆ ಒಳ್ಳೆ ಆಸ್ತಿವಂತರಾಗ್ತೀರಾ, ಒಳ್ಳೆ ಮನೆಗಳು ಕಟ್ತೀರಾ, ಸೈಟ್ಗಳು ತೊಗೊತೀರಾ, ನಿಮ್ಮ ಆಸ್ತಿ ದ್ವಿಗುಣ ಆಗ್ತಾ ಹೋಗ್ತದೆ. ಈ ಥರ ಉತ್ತರ ಈಶಾನ್ಯದ ಬೀದಿ ನೋಟದ ಸೈಟಲ್ಲಿ ಏನಾದರೂ ನೀವು ಮನೆ ಕಟ್ಟಿದ್ರೆ ಇಂಥ ಜಾಗಗಳಲ್ಲಿ ಮನೆ ಹೆಣ್ಮಕ್ಳು ಒಂದು ಒಳ್ಳೆ ಮನೆ ಸೇರ್ತಾರೆ. ಮತ್ತು ಇಂಥ ಜಾಗಗಳಲ್ಲಿರೋಂಥ ಮನೆಗಳಿಗೆ ಒಳ್ಳೆ ಮನೆಯಿಂದ ಸೊಸೆಗಳು ಬರ್ತಾರೆ. ಮತ್ತು ಇಂಥ ಸೈಟ್ಗಳಲ್ಲಿ ನಿಮಗೆ ಆಸ್ತಿ ಅನ್ನೋದು, ಐಶ್ವರ್ಯ ಅನ್ನೋದು ಬೆಳೀತಾ ಇರುತ್ತೆ. ನೀವು ನಿಮ್ಮ ಏನು 2-3 ತಲೆಮಾರು ನೀವು ಜೀವನ ಮಾಡಿದ್ರೂ ಮುಗಿಯೋದಿಲ್ಲ, ಆ ರೀತಿ ನಿಮಗೆ ಆಸ್ತಿ ಕೊಡುತ್ತೆ. ತುಂಬ ನೀವು ವೈಭೋಗ ಜೀವನ ಮಾಡ್ಬೋದು. ಆ ರೀತಿ ಉತ್ತರ ಈಶಾನ್ಯದ ಬೀದಿ ನೋಟದ ಸೈಟ್ ಏನಾದರೂ ಇತ್ತು ಅಂದರೆ ಅಂಥ ಸೈಟ್ಗಳಲ್ಲಿ ಮನೆ ಕಟ್ಟಿದ್ಮೇಲೆ ನಿಮಗೆ ಯಾವುದಕ್ಕೂ ಕುಂದುಕೊರತೆ ಇರೋದಿಲ್ಲ. ಆಸ್ತಿ, ಐಶ್ವರ್ಯ, ಹಣ, ಒಡವೆ ಎಲ್ಲನೂ ನಿಮಗೆ ಸಕಲ ಸೌಭಾಗ್ಯಗಳನ್ನು ಉತ್ತರ ಈಶಾನ್ಯದ ಬೀದಿ ನೋಟ ಕೊಡುತ್ತೆ. ಹಾಗಾಗಿ ಉತ್ತರ ಈಶಾನ್ಯದ ಬೀದಿ ನೋಟದಲ್ಲಿ ಏನಾದರೂ ನೀವು ಮನೆ ಕಟ್ಟಬೇಕು ಅಂತಿದ್ರೆ ದಯಮಾಡಿ ಕಟ್ಟಿ. ಈ ಥರದ ಸೈಟ್ಗಳನ್ನ ತಗೊಳ್ಳಿ, ತುಂಬ ಅನುಕೂಲ ಕೊಡುತ್ತೆ. ಉತ್ತರ ಈಶಾನ್ಯದ ಬೀದಿ ನೋಟದ ಸೈಟಲ್ಲಿ ನೀವು ಮನೆ ಕಟ್ಟಿದ್ಮೇಲೆ ನಿಮಗೆ ಎಲ್ಲ ಬರುತ್ತೆ. ಅಕ್ಷಯ ಪಾತ್ರ ಇದ್ದಂಗೆ ಉತ್ತರ ಈಶಾನ್ಯದ ಬೀದಿ ನೋಟದ ಸೈಟು ಅಕ್ಷಯ ಪಾತ್ರ ಇದ್ದಂಗೆ. ನಿಮಗೆ ಏನು ಹಾಕಿದ್ರೂ ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನಿಮ್ದು ಅಲ್ಲಿಂದ ಆಚೆಗೆ ನಿಮ್ಮದು ಒಳ್ಳೆ ದಿನಗಳು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಉತ್ತರ ಈಶಾನ್ಯ ಬೀದಿ ನೋಟಲ್ ಸೈಟಲ್ಲಿ ನೀವು ಮನೆ ಕಟ್ಟಿ ಅಲ್ಲಿ ವಾಸಕ್ಕೆ ಹೋದರೆ ಅಲ್ಲಿಂದ ಆಚೆಗೆ ನಿಮ್ಗೆ ಎಲ್ಲನೂ ಏಳಿಗೆ ಆಗ್ತಾ ಹೋಗುತ್ತೆ. ಅದಲ್ಲದೆ ಈಶಾನ್ಯ ಭಾಗದ ಕಾರ್ನರಲ್ಲಿ ಒಂದು ಕ್ರಾಸಾಗಿ ಬೀದಿ ಬರುತ್ತೆ. ಆ ಬೀದಿನೂ ಒಳ್ಳೆ ಬೀದಿ ನೋಟನೇ. ಅದು ಯಾವುದೇ ಕಾರಣಕ್ಕೂ ಕೆಟ್ಟ ಬೀದಿ ನೋಟ ಅಲ್ಲ. ಈಶಾನ್ಯದ ಬೀದಿ ನೋಟನು ನಿಮಗೆ ಗೌರವಯುತವಾಗಿ ಬದುಕೋದಕ್ಕೆ ಅನುಕೂಲ ಕೊಡುತ್ತೆ. ಆಸ್ತಿ, ಅಂತಸ್ತು, ಐಶ್ವರ್ಯನ ಎಲ್ಲ ಕೊಡುತ್ತೆ. ಹಾಗಾಗಿ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ಈಶಾನ್ಯದ ಬೀದಿ ಕೂತು ಈ 3 ಒಳ್ಳೆ ಬೀದಿ ಕೂತುಗಳೇ. ಅದಲ್ಲದೆ ಪಶ್ಚಿಮ ವಾಯುವ್ಯದ ಬೀದಿ ನೋಟ, ಏನು ವಾಯುವ್ಯದಿಂದ ನೈಋತ್ಯ ಭಾಗದ ಮಧ್ಯಭಾಗ ಏನಿರುತ್ತೆ ಅದರಿಂದ ವಾಯುವ್ಯ ಭಾಗಕ್ಕೆ ಬಂದು ಬೀಳತಕ್ಕಂಥ ಬೀದಿನ ಪಶ್ಚಿಮ ವಾಯುವ್ಯದ ಬೀದಿ ನೋಟ. ಪಶ್ಚಿಮದಿಂದ ಬಂದು ಪೂರ್ವದ ಭಾಗದಲ್ಲಿ ನಿಮಗೆ ವಾಯುವ್ಯದ ಕಾರ್ನರಲ್ಲಿ ಬಂದು ಮನೆಗೆ ಬೀದಿ ತಾಗತಕ್ಕಂಥ ಬೀದಿಯ ನೋಟನ ಒಳ್ಳೆ ಬೀದಿ ನೋಟ ಅಂತಲೇ ಹೇಳ್ಬೋದು. ಪಶ್ಚಿಮ ವಾಯುವ್ಯದ ಬೀದಿ ನೋಟ ಇರತಕ್ಕಂಥ ಜಾಗಗಳಲ್ಲಿ ನೀವೇನಾದರೂ ಸೈಟ್ಗಳು ತೊಗೊಂಡು ಮನೆಗೆ ಕಟ್ಟಕ್ಕಿಡಿದ್ರೆ ಆ ಜಾಗದ ಸೈಟ್ ತೊಗೊಂಡ್ಮೇಲೆ ನಿಮಗೆ ಮನೆ ಗಂಡು ಮಕ್ಕಳಿಗೆ ಗೌರ್ಮೆಂಟ್ ಅಪಾಯಿಂಟ್ಸ್ ಆಗ್ತದೆ, ಸರ್ಕಾರಿ ಹುದ್ದೆಗಳು ಕಟ್ಟಿಟ್ಟ ಬುತ್ತಿ. ಅಥವಾ ಪಶ್ಚಿಮ ವಾಯುವ್ಯದ ಬೀದಿಯ ಒಂದು ನೋಟ ಇರತಕ್ಕಂಥ ಸೈಟ್ ನೀವು ತೊಗೊಂಡು ಅಲ್ಲಿ ಮನೆ ಕಟ್ಟಿದ್ಮೇಲೆ ಅಲ್ಲಿಂದ ಆಚೆಗೆ ರಾಜಕೀಯದಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ಸಿಗುತ್ತೆ. ಯಾರಿವತ್ತು ದೊಡ್ಡವರೆಲ್ಲ ಇದ್ದಾರೆ, ತುಂಬ ಜನ, ಅವರೆಲ್ಲ ಒಂದು ಒಳ್ಳೆ ಒಂದು ಕೇಪಬಲ್ ಲೀಡರ್ ಅಂತ ಅನ್ಸ್ಕೊಂಡಿದ್ದಾರೆ. ಅವರೆಲ್ಲ ಪಶ್ಚಿಮ ವಾಯುವ್ಯದ ಬೀದಿ ನೋಟದಿಂದನೇ. ಪಶ್ಚಿಮ ವಾಯುವ್ಯದ ಬೀದಿ ನೋಟ ಇತ್ತು ಅಂತಂದರೆ ನಿಮಗೆ ಅಧಿಕಾರ ನಿಮ್ಮ ಹಿಂದೆನೇ ಇರುತ್ತೆ. ನಿಮ್ಮ ಮನೆಗೆ ತಗೊಂಬಂದು ಕೊಟ್ಬಿಡುತ್ತೆ ಅಧಿಕಾರನ. ನೀವು ನಾನು ರಾಜಕೀಯದಲ್ಲಿ ನಿಲ್ಲೋದಿಲ್ಲ ಆದರೂ ತಗೊಂಡೋಗಿ ನಿಲ್ಲಿಸಿ ಅಧಿಕಾರ ಗೆಲ್ಲಿಸಿ ಅಧ್ಯಕ್ಷನ್ ಮಾಡುತ್ತೆ. ನೀವು ಕ್ಲಾಸ್ 1 ರಾಜಕೀಯದಲ್ಲಿ ನಂಬರ್ 1 ಯಾವುದು ಅಂದರೆ ಪಶ್ಚಿಮ ವಾಯುವ್ಯದ ಬೀದಿ ನೋಟ. ಅಧಿಕಾರ ಬೇಕು ನನಗೆ, ರಾಜಕೀಯದಲ್ಲಾಗಲಿ ಒಂದು ಒಳ್ಳೆ ಗೌರ್ಮೆಂಟ್ ಎಂಪ್ಲಾಯ್ ಆಗಲಿ ಅಧಿಕಾರ ಬೇಕು ಅಂದರೆ ಪಶ್ಚಿಮ ವಾಯುವ್ಯದ ಬೀದಿ ನೋಟ ಇಟ್ಕೊಬೇಕು. ಅದು ತುಂಬ ಒಳ್ಳೆಯದು. ಪಶ್ಚಿಮ ವಾಯುವ್ಯದ ಬೀದಿ ನೋಟ ಸಿಗಬೇಕು ಅಂದರೆ ಯೋಗ ಮಾಡಿರಬೇಕು. ಈ ಏನು ಒಳ್ಳೆ ಬೀದಿ ನೋಟಗಳಿದೆ ಹೇಳಿದ್ದೇನೆ, ಇಂಥ ಬೀದಿ ನೋಟಗಳು ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು, ಅಥವಾ ತಂದೆ ತಾಯಿ ಕೇಳ್ಕೊಂಬಂದಿರಬೇಕು, ಅಥವಾ ಅಂಥ ಯೋಗದಲ್ಲಿ ಮಕ್ಕಳು ಹುಟ್ಟಿರಬೇಕು. ಅವಾಗಲೇ ನಿಮ್ಗೆ ಈ ಥರದ ಒಳ್ಳೆ ಬೀದಿ ನೋಟಗಳು ಸಿಗೋದು. ಪಶ್ಚಿಮ ವಾಯುವ್ಯದ ಬೀದಿ ನೋಟದ ಸೈಟಲ್ಲಿ ನೀವು ಮನೆ ಕಟ್ಟಿದ್ಮೇಲೆ ನಿಮಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ, ರಾಜಕೀಯದಲ್ಲಿ ಒಳ್ಳೆ ಪೊಸಿಷನ್ಸ್ ಬರುತ್ತೆ. ಅದಲ್ಲದೆ ನೀವು ನಾನು ಇದರಲ್ಲಿ ಇಲ್ಲ ಅಂದರೆ ಒಳ್ಳೆಯ ಸರ್ಕಾರಿ ಹುದ್ದೆನ ಅಲಂಕರಿಸ್ತೀರಾ. ಅದಲ್ಲದೆ ಒಂದು ಪಬ್ಲಿಕ್ ಸರ್ವೆಂಟಾಗಿ ಕೆಲಸ ಮಾಡ್ತೀರಾ. ನಾಯಕತ್ವದ ಗುಣಗಳು ಜಾಸ್ತಿ ಇರುತ್ತೆ. ಪಶ್ಚಿಮ ವಾಯುವ್ಯದ ಬೀದಿ ಕುತ್ತಿಗೆ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರುತ್ತೆ, ನಂಬಿಕೆ ಜಾಸ್ತಿ. ಪಶ್ಚಿಮ ವಾಯುವ್ಯದ ಬೀದಿ ನೋಟದ ನೀವು ಜಾಗದಲ್ಲಿ ನೀವಿದ್ರೆ ನಿಮ್ಮನ್ನು ಜನ ನಂಬ್ತಾರೆ, ನಿಮ್ಮನ್ನು ನಂಬಿಕೆ ಇಟ್ಟು ನಿಮ್ಮ ಹಿಂದೆ ಬರ್ತಾರೆ. ಅಷ್ಟು ನಂಬಿಕೆ ಕೊಡುತ್ತೆ ಪಶ್ಚಿಮ ವಾಯುವ್ಯದ ಬೀದಿ ನೋಟ. ಹಾಗಾಗಿ ಪಶ್ಚಿಮ ವಾಯುವ್ಯದ ಬೀದಿ ನೋಟದ ಸೈಟ್ಗಳು ಮನೆ ಕಟ್ಬೋದು. ಅದು ಯಾವುದೇ ಕಾರಣಕ್ಕೂ ಬೀದಿ ಕುತ್ತಾಗೋದಿಲ್ಲ. ಪಶ್ಚಿಮ ವಾಯುವ್ಯದ ಬೀದಿ ಒಳ್ಳೆ ನೋಟ. ಅದಲ್ಲದೆ ಇನ್ನೊಂದಿದೆ ದಕ್ಷಿಣ ಆಗ್ನೇಯದ ಬೀದಿ ನೋಟ. ಆಗ್ನೇಯದಿಂದ ದಕ್ಷಿಣದ ಮಧ್ಯಭಾಗಕ್ಕೆ ಏನು ದಕ್ಷಿಣ ಆಗ್ನೇಯದಲ್ಲಿ ಬಂದು ಮನೆಗೆ ಅಥವಾ ಸೈಟ್ಗೆ ಬೀಳ್ತಾ ಇರುತ್ತೆ ಅಂಥ ಬೀದಿ ದಕ್ಷಿಣ ಆಗ್ನೇಯದ ಬೀದಿ ನೋಟ ಅಂತಲೇ ಕರಿಬೋದು. ಅಂಥ ಮನೆಗಳಲ್ಲಿ ವಾಸ ಮಾಡೋರಿಗೆ ಒಂದು ಬಿಸ್ನೆಸ್ಸಲ್ಲಿ ತುಂಬ ಏಳಿಗೆ ಕೊಡುತ್ತೆ. ರಿಯಲ್ ಎಸ್ಟೇಟ್ಗೆ ತುಂಬ ಮಾಡಿಸಿದ್ದು.
ನೀವು ಇಂಥ ಜಾಗಗಳಲ್ಲಿ ವಾಸ ಮಾಡಕ್ಕೆ ಹಿಡಿದ್ಮೇಲೆ ಅವರು ಏನೇ ಕೆಲಸ ಆಗಲಿ ಅವ್ರ ಕೆಲಸ ಮುಗಿಸೋವರೆಗೂ ಅವ್ರಿಗೆ ನಿದ್ದೆ ಬರೋದಿಲ್ಲ. ಅಷ್ಟು ಕಮಿಟ್ಮೆಂಟ್ ಕೊಡುತ್ತೆ ದಕ್ಷಿಣಾಗ್ನೇಯ ಬೀದಿ ನೋಟ. ತುಂಬ ಒಳ್ಳೆಯ ಬೀದಿ ನೋಟ. ಆದರೆ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ದಕ್ಷಿಣಾಗ್ನೇಯ ಬೀದಿ ನೋಟ ಸ್ವಲ್ಪ ಹಣಕಾಸಿನ ಮೇಲೆ ತುಂಬ ಆಸೆ ಜಾಸ್ತಿ ಇರುತ್ತೆ. ನಾನು ಬದುಕಬೇಕು, ನಾನು ಆದಮೇಲೆ ಬೇರೆಯವರು ಅನ್ನೋ ಗುಣ ಇರುತ್ತೆ. ಆದರೆ ದಕ್ಷಿಣಾಗ್ನೇಯ ಬೀದಿ ನೋಟನು ತುಂಬ ಒಳ್ಳೆಯ ಬೀದಿ ನೋಟ. ಅಧಿಕಾರ ತಂದುಕೊಡುತ್ತೆ, ಅಧಿಕಾರನ ಕಿತ್ಕೊಂಬರ್ತಾರೆ. ಅದೆಲ್ಲ ತಾನೇ ಕೊಟ್ಟರೆ ಇದು ನನಗೆ ಬೇಕು ಕೊಡಿ ಅಂತ ಕಿತ್ಕೊಂಬರುತ್ತೆ ದಕ್ಷಿಣಾಗ್ನೇಯ ಬೀದಿ ನೋಟ. ಹಾಗಾಗಿ ದಕ್ಷಿಣಾಗ್ನೇಯ ಬೀದಿ ನೋಟದಲ್ಲಿ ನೀವು ಮನೆ ಕಟ್ಟಿದ್ರೆ ಇಲ್ಲೂ ಒಂದು ಒಳ್ಳೆ ರೀತಿಯ ಮನೆ, ಗಂಡು ಮಕ್ಕಳಿಗಾಗಲಿ ಮನೆ ಹೆಣ್ಮಕ್ಳಿಗಾಗಲಿ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ. ಬಿಸ್ನೆಸ್ಗೆ ತುಂಬ ಮಾಡಿಸಿದ್ದು ದಕ್ಷಿಣಾಗ್ನೇಯ ಬೀದಿ ನೋಟ. ಇಂಥ ದಕ್ಷಿಣಾಗ್ನೇಯ ಬೀದಿ ನೋಟ ಇರತಕ್ಕಂಥ ವಾಸ ಇರತಕ್ಕಂಥ ಮನೆಗಳಲ್ಲಿ ಅವರು ಮಲ್ಟಿಪಲ್ ಸೋರ್ಸ್ ಇರುತ್ತೆ. ಸುಮಾರು ಒಂದು 2-3 ಥರದ ಬಿಸ್ನೆಸ್ ಇಟ್ಕೊಂಡಿರ್ತಾರೆ. ಈ ಥರದ ದಕ್ಷಿಣಾಗ್ನೇಯ ಬೀದಿ ನೋಟದ ಮನೆಯವರು ಒಂದೇ ಬಿಸ್ನೆಸ್ನ ನಂಬ್ಕೊಳೋದಿಲ್ಲ. ಈ ಥರದ ಆಗ್ನೇಯ ಬೀದಿ ನೋಟದವರು 2-3 ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ. ಎಲ್ಲದರಲ್ಲೂ ಅನುಕೂಲ ಕೊಡುತ್ತೆ. ಒಂದು ಒಳ್ಳೆ ಆಸ್ತಿ, ಒಳ್ಳೆ ಅಧಿಕಾರನ ಅನುಭವಿಸೋದಕ್ಕೆ, ತುಂಬ ಲ್ಯಾವಿಶ್ ಆಗಿ ಜೀವನ ಮಾಡೋದಕ್ಕೆ ಆಸೆ ಪಡುತ್ತೆ ದಕ್ಷಿಣಾಗ್ನೇಯ ಬೀದಿ ನೋಟ. ದಕ್ಷಿಣಾಗ್ನೇಯ ಬೀದಿ ನೋಟ ಒಂದು ಗತ್ತು ಜಾಸ್ತಿ, ಧೈರ್ಯ ಜಾಸ್ತಿ, ಯಾರಿಗೂ ಕೇರ್ ಮಾಡೋದಿಲ್ಲ. ಈ ಥರದ ದಕ್ಷಿಣಾಗ್ನೇಯ ಬೀದಿ ನೋಟಗಳಲ್ಲಿ ಮನೆ ಕಟ್ಟಿದ್ಮೇಲೆ ಅದು ಒಳ್ಳೆಯ ಏಳಿಗೆ ಕೊಟ್ಟಿರುತ್ತೆ. ಹಾಗಾಗಿ ದಕ್ಷಿಣಾಗ್ನೇಯ ಬೀದಿ ನೋಟನು ತುಂಬ ಒಳ್ಳೆಯ ಬೀದಿ ನೋಟ. ಹಾಗಾಗಿ ದಕ್ಷಿಣಾಗ್ನೇಯ ಬೀದಿ ನೋಟಕ್ಕೂ ಮನೆ ಕಟ್ಬೋದು, ತುಂಬ ಒಳ್ಳೆಯ ಸೈಟ್ಸು. ಹಾಗಾಗಿ ಯಾವುದೇ ಜಾಗಕ್ಕಾಗಲಿ ಬೀದಿಯ ಕುತ್ತ ಅಥವಾ ಬೀದಿಯ ನೋಟನ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳ್ಕೊಂಡು ಮನೆ ಕಟ್ಕೊಳ್ಳಿ. ಬೀದಿ ನೋಟಗಳಿಗಾದರೆ ನಿಮ್ಮ ಜೀವನ ಅಲ್ಲಿಂದ ಆಚೆಗೆ ಬದಲಾಯಿತು ಅಂತ ಅರ್ಥನೇ, ಒಳ್ಳೆಯ ದಿನಗಳು ಸ್ಟಾರ್ಟ್ ಆಯಿತು ಅಂತ ಅರ್ಥನೇ. ಆ ಬೀದಿ ನೋಟಗಳಿಗೆ ಏನಾದರೂ ನೀವು ಮನೆ ಕಟ್ಟಿದ್ರೆ ನಿಮ್ಮ ಹಣೆ ಬರನ್ನು ಯಾರು ಚೇಂಜ್ ಮಾಡೋಕ್ಕಾಗ್ತದೋ ಇಲ್ಲ ಗೊತ್ತಿಲ್ಲ, ಆದರೆ ಬೀದಿ ನೋಟ ಅಂತೂ ನಿಮ್ಮ ಹಣೆ ಬರಗಳನ್ನ ಚೇಂಜ್ ಮಾಡುತ್ತೆ. ಅಷ್ಟು ಪವರ್ ಇರುತ್ತೆ ಬೀದಿ ನೋಟಗಳಿಗೆ. ಅದೇ ನೀವೇನಾದರೂ ಬೀದಿ ಕುತ್ತಗಳಿಗೆ, ಕೆಟ್ಟ ಜಾಗಗಳಿಗೆ ನೀವು ಹೋದ್ರಿ ಅಂದರೆ, ಅಂಥ ಕೆಟ್ಟ ಬೀದಿ ಕುತ್ತಗಳಲ್ಲಿ ನೀವು ಇದ್ರಿ ಅಂದರೆ ನಿಮ್ಮ ಹಣೆ ಬರ ಅಲ್ಲಿಗೆ ಮುಗುತ್ತು ಅಂತ ಅರ್ಥ. ಹಾಗಾಗಿ ಒಳ್ಳೆಯ ಬೀದಿ ನೋಟಗಳು ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ. ವಾಸ್ತು ಪ್ರಕಾರ ಮನೆ ಮಾಡ್ಕೊಂಡು ಒಂದು ಒಳ್ಳೆ ರೀತಿ ಯಾವ ಬೀದಿ ನೋಟಕ್ಕೆ ಯಾವ ರೀತಿ ಮನೆ ಮಾಡ್ಕೊಬೇಕು ಅಂತ ಗೊತ್ತಿದ್ರೆ ಅಂತೂ ಅದು ನಿಮಗೆ ತುಂಬ ಅನುಕೂಲ ಕೊಡುತ್ತೆ. ನೀವು ತಲಾಂತರಕ್ಕೂ ಅಂಥ ಜಾಗಗಳಿಂದ ನಿಮಗೆ ಆಸ್ತಿ, ಅಂತಸ್ತು, ಐಶ್ವರ್ಯ ಕೊಟ್ಟು ನಿಮ್ಮನ್ನು ಮುಂದಿನ ಪೀಳಿಗೆಗೂ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಸಹಕಾರ ಕೊಡುತ್ತೆ. ಇಂಥ ಜಾಗಗಳಲ್ಲಿ ಒಂದು ಒಳ್ಳೆಯ ರೀತಿಯ ಭವಿಷ್ಯ ಇದೆ. ನೀವು ಇಂಥ ಬೀದಿ ನೋಟಗಳಲ್ಲಿದ್ದರೆ ನೀವು ಇಡೀ ಆ ಏರಿಯಾ, ಆ ತಾಲೂಕು, ಆ ಡಿಸ್ಟಿಕ್ಗೆ ನಂಬರ್ 1 ಆಗಿ ಜೀವನ ಮಾಡೋದಕ್ಕೂ ಅನುಕೂಲ ಕೊಡುತ್ತೆ. ಹಾಗಾಗಿ ಯಾರಿಗಾದರೂ ಬೀದಿಯ ನೋಟಗಳು ಇದ್ದು ಅಥವಾ ನನಗೆ ಅದ್ರ ಬಗ್ಗೆ ಕನ್ಫ್ಯೂಸ್ ಇದೆ, ನನಗೆ ಗೊತ್ತಿಲ್ಲ, ನಾನು ಬೀದಿ ನೋಟಕ್ಕೆ ಮನೆ ಕಟ್ತಾ ಇದ್ದೀನಿ, ಕೆಲವೊಬ್ಬರು ಅದನ್ನು ಬೀದಿ ಕುತ್ತು ಅಂತ ಅವ್ರೆ, ಅಥವಾ ಕೆಲವರು ಬೀದಿ ನೋಟ ಅಂತ ಇದ್ದಾರೆ, ಆದರೆ ಅದು ನನಗೆ ಗೊತ್ತಾಗ್ತಾ ಇಲ್ಲ, ಬೀದಿ ನೋಟನ ಕುತ್ತು ಅಂತೇಳಿ ನೀವು ಮನೆಗೆ ಕಟ್ತಾ ಇದ್ದರೆ ದಯಮಾಡಿ ಕಟ್ಟೋದಕ್ಕೆ ಮುಂಚೆ ಒಳ್ಳೆಯ ವಾಸ್ತು ಸಲಹೆಗಾರರ ತೋರಿಸ್ಕೊಂಡು ಮನೆಗೆ ಕಟ್ಕೊಳ್ಳಿ. ಅಥವಾ ಈ ಡಿಸ್ಪ್ಲೇ ಆಗ್ತಾ ಇರೋ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಮ್ಮನ್ನು ಕರೆಸ್ಕೊಂಡು ಮನೆಗಳನ್ನ ಎಷ್ಟು ಮಟ್ಟಕ್ಕೆ ವಾಸ್ತು ಇದೆ, ಯಾವ ಬೀದಿ ಕುತ್ತು ಕೆಟ್ಟದ್ದು, ಯಾವ ಬೀದಿ ಕುತ್ತು ಒಳ್ಳೆಯದು, ನಾನು ಕಟ್ತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಅಂತ ಒಂದ್ಸರಿ ಅಲ್ಲ 2 ಸರಿ ಚೆಕ್ ಮಾಡಿಸ್ಕೊಂಡು ತೋರಿಸ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಜೀವನ ಅಲ್ಲಿಂದ ಆಚೆಗೆ ಬದಲಾಗುತ್ತೆ. ಹಾಗಾಗಿ ಈ ರೀತಿಯ ಒಂದು ಒಳ್ಳೆಯ ಬೀದಿ ನೋಟಗಳಿಗೆ ಮನೆ ಕಟ್ಕೊಂಡ್ರೆ ಒಂದು ಒಳ್ಳೆ ರೀತಿಯ ಜೀವನ ಮಾಡ್ಬೋದು ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾ ವಾಸ್ತು ಚಾನಲ್ನಲ್ಲಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.